ಎಕ್ಸ್ಕ್ಯೂಸ್ ಮೀ. ಏನು ಗೈಸ್ ಬೆಲೆನೇ ಇಲ್ವಲ್ರೋ, ನಾವೇನು ಚಿನ್ನ ಕೇಳಿದ್ವಾ ದುಡ್ಡು ಕೇಳಿದ್ವಾ? ಈಸ್ಕೊಂಡೆ ಮನ್ಸನ. ಸೊ ಗೈಸ್ ನೋಡಿ, ಹುಡುಗಿ ಆಗಿದ್ದಕ್ಕೇನೋ ಒಂದು 2 ಮಾತಲ್ಲೇ ಕೊಟ್ಬಿಟ್ರು. ನೆಕ್ಸ್ಟ್ ನನ್ನ ಚಾಲೆಂಜ್ ಬರುತ್ತಲ್ಲ, ನೋಡೋದು ಅವಾಗ ಹೆಂಗೆ ಕೊಡ್ತಾರೆ ಏನೋ ಅಂತ. ರ್ಯಾಂಡಮ್ ಆಗಿ ಹುಡುಗ ಆಗಲಿ ಹುಡುಗಿ ಆಗಲಿ ಹೋಗ್ಬಿಟ್ಟು ಅವ್ರ ನಂಬರ್ ಕೇಳಬೇಕು, ನಿಮ್ಮ ನಂಬರ್ ಸಿಗುತ್ತಾ ಅಂತ. ದಿಸ್ ಇಸ್ ದ ಚಾಲೆಂಜ್. ಸೊ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಫೈನಲ್ ಆಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಫಸ್ಟ್ ವೀಡಿಯೋ ಪಬ್ಲಿಕಲ್ಲೇ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಮ್ಯಾಟ್ರ್ ಅಂದರೆ, ನನ್ನ ಜೊತೆ ಕುಶಾಲ್ ಇದ್ದಾನೆ. ಸೊ ಅವನಿಗೆ ಇವತ್ತು ಡೇರ್ ಚಾಲೆಂಜಸ್ ಕೊಡ್ತಾ ಇದ್ದೆ. ಅವನು ನನಗೆ ಡೇರ್ ಚಾಲೆಂಜಸ್ ಕೊಡೋದು, ನಾನು ಅವನಿಗೆ ಡೇರ್ ಚಾಲೆಂಜಸ್ ಕೊಡೋದು. ಸೊ ನಾವಿಬ್ಬರು ಯಾವ ಥರ ಕಂಪ್ಲೀಟ್ ಮಾಡ್ತೀವಿ ಅಂತ ಫುಲ್ ವಿಡಿಯೋ ನೋಡ್ರಿ. ಸೊ ಗೈಸ್, ಅನುಆಚಾರ್ಯ ಅವರು ಹೇಳ್ದಾಗೆ ಫುಲ್ ಕ್ರೇಜಿ ಆಗಿರುತ್ತೆ ಪೂರ್ತಿ ಮಾತ್ರ ವಿಡಿಯೋ, ಕೊನೆವರೆಗೂ ನೋಡಿ, ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನಾವಿದ್ದೀವಿ ಮಳವಳ್ಳಿ ಬಸ್ ಸ್ಟ್ಯಾಂಡಲ್ಲಿ. ಸೊ ನನ್ನ ಜೊತೆ ಅನುಆಚಾರ್ಯ ಅವರು ಇದ್ದಾರೆ. ಅವ್ರಿಗೊಂದು ಚಾಲೆಂಜ್ ಕೊಡೋದ, ಲೈಕ್ ಒಂದು ಡೇರ್ ಅಂತ ಕೊಡೋದ. ಸೊ ಬನ್ನಿ, ಇವಾಗ ನಾನು ನಿಮ್ಗೊಂದು ಡೇರ್ ಕೊಡ್ತೀನಿ. ಲೈಕ್ ಈ ಮಳವಳ್ಳಿ ಇರುವಂಥ ಯಾವುದೇ ಶಾಪು ಯಾವುದೇ ಅಂಗಡಿಗೆ ಹೋಗಿ ನೀವೇನಾದ್ರು ಫ್ರೀ ಆಗಿ ಇಸ್ಕೊಂಡು ತಿನ್ಬೇಕು. ಅವ್ರು ಕೊಡ್ತಾರ ಏನಂತ ಅದನ್ನ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ತರ ಮಾಡೋದು. ನಾವು ಅವ್ರಿಗೆ ಏನಾದ್ರು ಪೇ ಮಾಡ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಯಾವುದೇ ಪೇಮೆಂಟ್ ಮಾಡೋಂಗಿಲ್ಲ. ಸೊ ನೀವು ರ್ಯಾಂಡಮ್ ಆಗಿ ಹೋಗಿ ಕೇಳಬೇಕು ಅವ್ರನ್ನ, ಏನಾದ್ರು ತಿನ್ನಕ್ಕೆ ಕೊಡಿ ಅಂತ. ಸರಿ, ಸೊ ಗೈಸ್ ಇವಾಗ ಬೇಕರಿಗೆ ಬಂದಿದ್ದೀವಿ. ಅದ್ರಲ್ಲಿ ಯಾರೋ ಬಣ್ಣ ಅವರು, ಅದಕ್ಕೆ ನೋಡ್ಕೊಂಡು ಬಂದಿದ್ದೀನಿ ಯಾರು ಅಂಕಲ್ ಇದ್ರೆ ಕೊಡಲ್ಲ ಅಂತ. ಅಣ್ಣನಾದ್ರೆ ಕನ್ವಿನ್ಸ್ ಮಾಡ್ಬೋದಲ್ಲ ಅಂತ. ಸೊ ಇವಾಗ ಕನ್ವಿನ್ಸ್ ಮಾಡಿ ಏನಾದರೂ ಇಸ್ಕೊಂಡು ತಿಂತೀನಿ. ಬನ್ನಿ ಗೈಸ್. ನಂಗೆ ಯಾಕೋ ಭಯ ಆಯ್ತೈತೆ. ಸೊ ಗೈಸ್ ನೋಡೋ ಏನು ರಿಯಾಕ್ಟ್ ಮಾಡ್ತಾರಂತ ನೋಡೋದ. ಬನ್ನಿ ಅಣ್ಣ, ಮಾಡ್ತಿದ್ಯಾ ಅಣ್ಣ? ಒಂದು ಕಿಟ್ ಕ್ಯಾಟ್ ಕೊಡಿ, ಬಟ್ ಫ್ರೀಯಾಗಿ ಕೊಡಬೇಕು. ಫ್ರೀಯಾಗಿ ಕೊಡಬೇಕು. 10 ರೂಪೀಸ್ದಾದ್ರೂ ಫ್ರೀಯಾಗಿ ಕೊಡಿ. ಫ್ರೀಯಾಗಿ ಕೊಡಬೇಕು, ಫ್ರೀಯಾಗಿ. ಹಾಂ, 5 ರೂಪೀಸ್ ಹೋಗ್ಲಿ ಮಂಚಾದರೂ ಕೊಡಿ. ಇನ್ಯಾವುದು 5 ರೂಪೀಸ್ ಯಾವುದಾದ್ರೂ ಚಾಕ್ಲೇಟ್ ಕೊಡಿ. ಸೊ ಈಸ್ಕೊಂಡೆ ಮನ್ಸನ. ಸೊ ಈ ಡೇರ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲೇ ತಿಂದು ತೋರಿಸ್ತೀನಿ. ಸೊ ಗೈಸ್ ನೋಡಿ, ಹುಡುಗಿ ಆಗಿದ್ದಕ್ಕೇನೋ ಒಂದು 2 ಮಾತಲ್ಲೇ ಕೊಟ್ಬಿಟ್ರು. ನೆಕ್ಸ್ಟ್ ನನ್ನ ಚಾಲೆಂಜ್ ಬರುತ್ತಲ್ಲ, ನೋಡೋದು ಅವಾಗ ಹೆಂಗೆ ಕೊಡ್ತಾರೆ ಏನೋ ಅಂತ. ಡೇರ್ ಕಂಪ್ಲೀಟೆಡ್. ಸೊ ಗೈಸ್, ನಾನು ಡೇರ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಇವನಿಗೆ ಏನು ಡೇರ್ ಚಾಲೆಂಜ್ ಕೊಡ್ತಿದ್ದೀನಿ ಅಂದರೆ, ಅಲ್ಲಿ ಹುಡುಗಿರು ನಿಂತಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಇವನೇ ಸೊ ಕೊಡ್ಸೋಕ್ಕೆ ಏನಾದರೂ ಅಂದರೆ ತಿನ್ನೋಕೆ ಏನಾದರೂ ಕೊಡಿಸಿ ಅಂತ ಇವನು ಕೇಳಬೇಕು. ಅದೆಲ್ಲ ಅವ್ರು ಕೊಡಿಸ್ತಾರೋ ಇಲ್ವೋ ಸೆಕೆಂಡ್ರಿ, ಬಟ್ ಇವ್ನು ಕೊಡಿಸಿ ಅವ್ರು ಕೊಡಿಸಿದ್ನ ಇವ್ನು ತಿನ್ಬೇಕು ಅಷ್ಟೇ. ಇವನು ಕೇಳ್ಬೇಕು ಇವಾಗ ಅವ್ರಿಬ್ರು ಹುಡುಗಿರ್ನ. ಗೈಸ್ ನೋಡಿ, ಈ ಥರ ಕೊಟ್ಬಿಟ್ರೆ ಗಂಡೇಕ್ಳು ಕೊಡ್ಸಲ್ಲ ಅನ್ಕೊಂಡಿದ್ದೀನಿ. ಸೊ ಬನ್ನಿ ನೋಡ ಏನು ರಿಯಾಕ್ಟ್ ಮಾಡ್ತಾರೋ ಅವರು ಅಂತ. ಅಲ್ಲೇ ನಿಂತವ್ರೆ ಡೇರ್ ಚಾಲೆಂಜ್. ಅಲ್ಲಿ ನಿಂತಿರೋ ಆಕ್ಚುಲಿ ನನ್ನ ತಂಗಿ ಕ್ಲಾಸ್ಮೇಟ್ಸು. ಸೊ ಏನು ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ, ಹೋಗೋದ ಬನ್ನಿ. ರ್ಯಾಂಡಮ್ ಆಗಿ ಇಲ್ಲೇ ನಿಂತಿರಿ, ನಾನು ನಿಮ್ಮದು ಬಂದು ಕೇಳ್ತೀನಿ. ನಂಗೆ ಹೊಟ್ಟೆ ಶೋ. Emotional damage. ಗೈಸ್ ಏನು ರಿಯಾಕ್ಟ್ ಮಾಡಿಲ್ಲ, ನಂಗೆ ಗೊತ್ತಿಲ್ಲ. ಅವ್ರ ಹತ್ರ ತೆಗೆಸ್ಕೊ ತಿನ್ಬೇಕಷ್ಟೇ. ಇಲ್ಲ. ಸೊ ಗೈಸ್ ಅದಾಗಲ್ಲ, ಅವರು ಏನೋ ಶೈ ಪಡ್ತಾರೆ. ಬೇರೆ ಯಾವ್ದಾರು ನೋಡೋದ ಬನ್ನಿ. ಅಲ್ಲಿ ಗೈಸ್ ಈಚೆ ಯಾರು ಸಿಕ್ಕಿಲ್ಲ. ಸೊ ಒಳಗಡೆ ಬಂದಿದ್ದೀವಿ ಬಸ್ ಸ್ಟ್ಯಾಂಡ್ ಒಳಗಡೆ. ಸೊ ನೋಡೋದ ಯಾರು ಸಿಗ್ತಾರೆ ಅಂತ. ಗೈಸ್ ಅಲ್ಲೊಬ್ರು ಕೂತವ್ರ ಏನೋ ಫೋನ್ ಮಾತಾಡ್ಕೊಂಡು. ಸೋನಿ ಅವ್ರನ್ನ ಕೇಳೋದ. ನಾವು ಒಂದು ಡೇಟ್ ಚಾಲೆಂಜ್ ಮಡಗಿದ್ದೀವಿ. ಸೊ ಏನು ಕಾನ್ಸೆಪ್ಟ್ ಅಂದರೆ, ಸ್ಟ್ರೇಂಜರ್ಸ್ ಹತ್ರ ಹೋಗ್ಬಿಟ್ಟು ಲೈಕ್ ಏನಾದ್ರು ಥಿಂಗ್ಸ್ನ ತೆಗೆಸ್ಕೊಂಡು ತಿನ್ನೋದು. ನಿಮ್ಮ ಇಷ್ಟ, ಏನಾದರೂ ತೊಗೊಳ್ಬೋದು ನೀವು. ಓಕೆನಾ? ಚಾಲೆಂಜ್ ಅಕ್ಸೆಪ್ಟೆಡ್. ನಿಮ್ಮ ಹೆಸರು? ಚಿನ್ನು ಅಂತ. ಚಿನ್ನು ಯಾವರು? ತಲಕಾಡು. ಇವಾಗ ಏನಾರು ಕೊಡಿಸ್ತಾರೆ ತಿನ್ನೋದ. ಇವಾಗ ನಿಮ್ಮ ಇಷ್ಟ, ಏನಾರು ಕೊಡಿಸ್ಬೋದು, ನಿಮ್ಗೆ ಏನು ಅನಿಸುತ್ತದು. ಏನಾದರೂ ತಗೊಳ್ಳಿ. ಸೊ ಗಾಯ್ಸ್ ನೋಡಿ, ಫೈನಲಿ ತಗೊಟ್ಬಿಟ್ರು. ಇಲ್ಲ ಮಾಡ್ತಾರೆ, ಇವಾಗ ಮಾಡ್ತಾರೆ ವೈಟ್. ಸೊ ಫೈನಲಿ 20 ರೂಪಾಯಿ ಚಿಪ್ಸ್ಗೆ 200 ರೂಪಾಯಿ ತೆಗ್ದವ್ರೆ ಗೈಸ್ ನೋಡಿ. ಸೊ ಥ್ಯಾಂಕ್ ಯು ಇದು ಮಾಡಿದ್ದಕ್ಕೆ. ಸೊ ಗೈಸ್ ಫೈನಲಿ ಚಾಲೆಂಜ್ ಅಕ್ಸೆಪ್ಟೆಡ್. ಲೇಸ್ ತೆಗೆಸ್ಕೊಂಡು ತಿಂದಿದ್ದೀನಿ, ಬಟ್ ಸ್ಟ್ರೇಂಜರ್ಸ್ ಹತ್ರ. ಇವಾಗ ಇಲ್ಲೇ ಬಿಸ್ತಿದ್ದೀನಿ. ಕೊಡ್ತಾ ಇದ್ದೀನಿ ಅಂದರೆ, ಇವ್ರ ಅಪ್ಪಂಗೆ ಕಾಲ್ ಮಾಡಿಬಿಟ್ಟು, ಅಪ್ಪ ನನ್ನೊಂದು ಹುಡುಗಿ ಫಾಲೋ ಮಾಡ್ತೈತೆ, ಸೊ ಇವಾಗ ಅವಳ ಮನೇಲಿ ಕರ್ಕೊಂಬರಲ್ಲ ಏನು ಅಂತ ಇವನು ಇವ್ರ ಅಪ್ಪಂಗೆ ಫೋನ್ ಮಾಡಿ ಕೇಳಬೇಕು. ಇವ್ರಪ್ಪ ಏನು ಮಾತಾಡ್ತಾರೆ ನಾವು ಅದನ್ನು ಕೇಳಿಸ್ತೀವಿ ನಿಮಗೆ. ಇದೆಲ್ಲ ರಿಸ್ಕ್ ಐತೆ. ಸೊ ನಾನು ಏನು ಮಾಡ್ತೀನಿ ಗೊತ್ತಾ, ಈ ಥರ ಒಂದು ಹುಡುಗಿ ಪ್ರಪೋಸ್ ಮಾಡ್ತೈತೆ, ಸೊ ಒಪ್ಕೊಳ್ಳ ಬೇಡ ಅಂತ ಕೇಳ್ತೀನಿ ಗೈಸ್, ಅಷ್ಟೇ ಸಾಕು. ಹಲೋ ಅಪ್ಪ, ನಾನು ಕುಶಾಲ್. ಇಲ್ಲಿ ಮರಳಿ ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ಒಂದು ಹುಡುಗಿ ಪ್ರಪೋಸ್ ಮಾಡ್ತೈತೆ.
ಏನು ಒಪ್ಕೊಳ್ಳ ಬೇಡವಾ? ನೋಡಪ್ಪ ನಿಮ್ಗೆ ಹೆಂಗೆ ಅನ್ಸದ? ಅಲ್ಲ ನೀವು ಹೇಳಿದ್ರೆ ಒಪ್ಕೊಳ್ತೀನಿ, ಇಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. ಸರಿ ನೀವು ಇನ್ನೊಂದ್ಸತಿ ನೋಡಪ್ಪ ಹಂಗೆ. ಅಲ್ಲ ನೀವೇನಾರು ಹೇಳಿ ಹಿಂಗೆ ಈಗ ಒಪ್ಕೊಳ್ಳೋ ಹುಡುಗಿಗೆ ಏನಂತ ಉತ್ತರ ಕೊಡಲಿ ನಾನು? ಟೈಮ್ ಆಯ್ತು ಆಗೋದು. ಹಾಂ, ಹುಡುಗಿ ಬೇರೆ ಕೆಸ್ಟು, ಸೊ ಪ್ರಪೋಸ್ ಮಾಡ್ತೈತೆ. ಸೊ ಏನು ಅವಳಿಗೆ ಹೇಳಲಿ? 18 ವರ್ಷ ತುಂಬಿರಮ್ಮ. ಅಲ್ಲ ಹುಡುಗಿ ಹಠ ಮಾಡ್ತೈತೆ ನಂಗೆ ಒಪ್ಕೊ ಅಂತ ಇವಾಗ. ಆಯ್ತು 18 ವರ್ಷ ತುಂಬಿ. ಇಲ್ಲಿ ಈಗ ಮಾತಾಡ್ಸಿ ಕೊಡ್ಲಾ ಫೋನು? ಏನು ಬೇಡ, ಯಾಕೆ ಅದೇನೋ ಮಾತಾಡ್ತೀನಿ ಅಂತೈತೆ. ಓದ್ಯಾವ ಚೆನ್ನಾಗಿ ಎದ್ದು ಕೆಲಸ ಮಾಡ್ಬೇಕು. ಹಲೋ ಹೇಳವ. ಅಂಕಲ್, ಅದೇ ನಿಮ್ಮ ಮಗನ್ನ ನಾನು ಲವ್ ಮಾಡ್ತಾ ಇದ್ದೀನಿ ಅಂಕಲ್. ನಿಮ್ಗೆ ಎಷ್ಟೋ ವಯಸ್ಸು? ಅಂಕಲ್ ಎಷ್ಟು ವಯಸ್ಸು? ನನಗೆ 18 ಅಂಕಲ್. ನಾವು ಇನ್ನೂ ಆಗಿಲ್ವಲ್ಲವ? ಅದೇ ಅಂಕಲ್, ಇವಾಗ ಏನು ಮಾಡೋದು ಅಂಕಲ್? ಫಸ್ಟ್ ಚೆನ್ನಾಗಿ ಹೋದ್ರೆ ಹಾಂ ಅಂಕಲ್. ಆಮೇಲೆ ಮುಂದೆ ಮಾಡೋಣ. ಸರಿ ಅಂಕಲ್, ಆಯ್ತು. ಇನ್ನು ಮನೆಗೆ ಬರೋ ನನ್ನ ಮುಗಿದ್ ನನ್ನ ಕತೆ. ಗಾಯ್ಸ್, ಈ ಪ್ರ್ಯಾಂಕ್ ಅಂತೂ ನನ್ನ ಲೈಫಲ್ಲಿ ಅಷ್ಟು ಪ್ರ್ಯಾಂಕು. ಮನೆಗೆ ಬರೋ ನಾನು 20 ನಮ್ಮಪ್ಪ ಊಟ ಮಾಡ್ತೀನಿ, ಸದ್ಯಕ್ಕೇನು ರಿಯಾಕ್ಷನ್ ಮಾಡಿಲ್ಲ. ಸೊ ಏನಾದ್ರು ಬ್ಯುಸಿ ಇದ್ದಾಗ ಮಾತ್ರ ಸುಬ್ರಭಾತ ಸರಿಯಾಗಿ ಬೈತಾಯಿದ್ರು, ಇಡೋ ಬಳಿ ಮಗನೇ ಫೋನು ಅಂತಾನೆ. ಗಾಯ್ಸ್, ಇವಾಗ ನನಗೇನೆ ಸ್ಟ್ರೇಂಜರ್ಸ್, ಅದು ಗರ್ಲ್ಸ್ ಹತ್ರ ಹೋಗಿ ಇಷ್ಟು ಕ್ರಿಟಿಕಲ್ ಆಗಿರುವಂಥ ಚಾಲೆಂಜ್ ಕೊಟ್ಟಿದ್ರು. ಸೊ ನಾನು ಇವಾಗ ಏನು ಕೊಡ್ತಿದ್ದೀನಿ ಅಂದರೆ, ರ್ಯಾಂಡಮಾಗಿ ಹುಡುಗ ಆಗಲಿ ಹುಡುಗಿ ಆಗಲಿ ಹೋಗ್ಬಿಟ್ಟು ಅವ್ರ ನಂಬರ್ ಕೇಳಬೇಕು, ನಿಮ್ಮ ನಂಬರ್ ಸಿಗುತ್ತಾ ಅಂತ. ದಿಸ್ ಈಸ್ ಅ ಚಾಲೆಂಜ್. ಸೊ ಬನ್ನಿ ಗಾಯ್ಸ್, ಹೋಗೋಣ. ಅದೆಲ್ಲ ಹಾಕ್ಬೇಕು ಕಣೆ, ಅದು ಕಣೋ ಕಣೆ ಅಂತ ಇದ್ದೀನಿ ನಾನು. ಇನ್ಯಾರವ್ರೆ? ಅಲ್ಲವ್ರು ಕೇಳ್ತೀನಿ ನೋಡಿ. ಸೊ ಗೈಸ್, ಇವಾಗ ಹುಡುಗರ ಹತ್ರನೇ ಕೇಳ್ತಾ ಇದ್ದೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಎಕ್ಸ್ಕ್ಯೂಸ್ ಮಿ ಬ್ರದರ್, ಸೊ ನಿಮ್ಮ ನಂಬರ್ ಸಿಗುತ್ತಾ? ಹಾಂ ಹೇಳಿ. ಹೇಳಿ. 99 ಹಾಂ 72 89 ನಿಮ್ದೇನೆ ತಾನೇ? 39 ನಿಮ್ದೇನೆ ತಾನೇ ಹೇಳ್ತಾರೆ? 16 16. ಸೊ ಗೈಸ್, ನಂಬರ್ ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ. ಡೇಟ್ ಚಾಲೆಂಜ್ ಅಕ್ಸೆಪ್ಟೆಡ್. ಸೊ ನಾನು ಕೊಟ್ಟಿದ್ದ ಚಾಲೆಂಜಲ್ಲಿ ಇವರು ಗೆದ್ದವ್ರೆ. ಬಟ್ ಏನಂದರೆ ಅವ್ರ ಫ್ರೆಂಡ್ ನಂಬರ್ ಕೊಟ್ಬಿಟ್ಟವನೆ ಗೈಸ್. ಸೊ ಗೈಸ್, ಇನ್ನೊಂದು ಚಾಲೆಂಜ್ ಕೊಡ್ತಿದ್ದೀನಿ. ಏನಂದರೆ, ಅಲ್ಲಿ ಕಲ್ಲಂಗಡಿ ಮಾರ್ತವ್ರೆ, ಅವರು ಅಲ್ಲಿ ಒಂದು ಪರ್ಚೇಸ್ ಮಾಡ್ಕೊಂಡು ಯಾರಿಗಾರ ಸೇಲ್ ಮಾಡಬೇಕು ಅದೇ ರೇಟ್ಗೆ, ಅಥವಾ ಅವ್ರು ಎಷ್ಟು ಕಾರ ಸೇಲ್ ಮಾಡಲಿ, ಬಟ್ ಅದನ್ನ ಸೇಲ್ ಮಾಡಬೇಕು. ಅಲ್ಲಿ ಬಸ್ಸಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ಸೇಲ್ ಮಾಡಬೇಕು ಈಗ ಅಷ್ಟೇ. ಅಯ್ಯೋ, ಚಾಲೆಂಜ್ ಅಂದರೆ ಚಾಲೆಂಜು ಮಾಡಲೇಬೇಕು ಇವಾಗ, ಈಗ ಮಾಡಲೇಬೇಕು ಅಷ್ಟೇ. ಮಾಡ್ತಾರೆ ಇವಾಗ ಅಷ್ಟೇ. ಯಾರ ಹತ್ರ ಇಸ್ಕೊಂಡು ಮಾರ್ಲಿ ನಾನು? ಪರ್ಚೇಸ್ ಮಾಡೋದಾ? ಅದನ್ನ ತಗೊಂಡು ಇನ್ನೊಬ್ಬರು ಸೇಲ್ ಮಾಡೋದು. ಅಯ್ಯೋ ಆಗಲ್ಲ, ಅದು ನನಗೆ ಚಾಲೆಂಜು. ಸರಿ, ಅಲ್ಲ ಅಲ್ಮಾರು ಜೊತೆ ನಾವು ಇರ್ತೀನಿ. ಬೇಡ, ಅಲ್ಮಾರು ಹೋಗ್ಲಿ. ಅಂಕಲ್, ಎಷ್ಟು ಸೌತೆಕಾಯಿ? ಹಾಂ 20. ಫೋನ್ಪೇ ಆಯ್ತಾ? ಗೈಸ್, ಇವಾಗ ಸೌತೆಕಾಯಿ ತಗೊಂಡಿದ್ದೀನಿ. ಈಗ ಇದು ಮಾರದೇ ಒಂದು ಟಾಸ್ಕು. ನೋಡೋಣ. ಅಲ್ಲ ಇದ್ಲು ಬಸ್ ಇವಾಗ. ಗೈಸ್, ಈ ಪ್ರತಿಯೊಂದು ಬಸ್ಸಲ್ಲೂ ಆ ಥರ ಕಲ್ಲಂಗಡಿ ಮಾರೋರು ಅವರೇ. ಇವ್ರೇನಾರು ಅವ್ರ ಕಾಂಪಿಟೇಷನ್ ನಿಂತ್ಕೊಂಡ್ರೆ ಅದು ಎಷ್ಟು ಬೈಕ್ ಕಳ್ತಾರೋ ಗೊತ್ತಿಲ್ಲ ಇವ್ರನ್ನಂತೂ ಮಾತ್ರ. ಸೊ ಬನ್ನಿ ಇವಾಗ ನೋಡೋದ. ಇಲ್ಲಿ ನಿಂತಿರೋರ್ಗೆ ಮಾಡ್ತೀನಿ ಕಣೋ. ಅಲ್ಲಿ ಇಲ್ಲಿ ಬಸ್ ನಿಂತೈತಿ. ಹಾಂ, ಬಸ್ಸಲ್ಲಿ ಆಲ್ರೆಡಿ ಅವನೇ ಆ ಬಸ್ಸಲ್ಲಿ ಇಲ್ಲ. ಸೊ ಗೈಸ್, ಅಲ್ಲೊಂದು ಬಸ್ ನಿಂತೈತೆ, ಬನ್ನಿ. ಸೌತೆಕಾಯಿ ತಗೊಳ್ತೀರಾ? ತಗೊಳ್ಳಿ, ಇದು ಒಂದು ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ 20 ರೂಪೀಸು. ಅಯ್ಯೋ, ನೀವು ಫುಲ್ ತಗೋಬೇಕು. ಹಾಂ, ಹೌದು ಸೇಲಿಂಗ್ಗೆ. ಬಟ್ ನೋ, ಅಕ್ಕ, ಇದು ಒಂದು ಡೇರ್ ಚಾಲೆಂಜ್ ಕೊಟ್ಬಿಟ್ಟವ್ರೆ, ಅದಕ್ಕೆ ಬರ್ತಾವ್ರೆ ಬೇಗ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಅಕ್ಕ. ಅಕ್ಕ ಬೇಡ, ಪರವಾಗಿಲ್ಲ, ನೀವೇ ತಿನ್ಕೊಬಿಡಿ. ಅಯ್ಯೋ, ಯಾವ್ದು ಕೊಡೋದ? ಅವ್ರು ದಾನ ಮಾಡ್ಬಿಟ್ರು ಬೇಡ ಅಂದ್ಬಿಟ್ಟು. ಸೊ ಈಗ ಬೇರೆ ಯಾರು ಕೊಡೋದ? ಊಟ ಕೊಡ್ಸೋದ್ರೆ ಕಾಲ ಬೀಳ್ತಿದ್ರ.
ಎಂತ ದಾನಮಯಿ ಕರುಣಾಮಯಿ ಅಂತ. ಡೇರ್ ಕಂಪ್ಲೀಟೆಡ್ ಆಗಿದೆ. ಇವಾಗ ಅವರು ನನಗೆ ಕೊಟ್ಟಂಗೆ ನಾನು ಅವ್ರಿಗೊಂದು ಡೇರ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಂದ್ರೆ ಅವ್ರ ಅಣ್ಣಂಗೆ ಫೋನ್ ಮಾಡ್ಬಿಟ್ಟು ಈ ಥರ ಒಂದು ಹುಡುಗ ಪ್ರಪೋಸ್ ಮಾಡ್ತದೆ, ಏನು ಮಾಡೋದು ಅಂತ ಅವರು ಕೇಳಲಿ, ನೋಡೋದ ಏನು ರಿಯಾಕ್ಟ್ ಮಾಡ್ತಾರೆ ಅವ್ರ ಅಣ್ಣ. ಪಕ್ಕ ಸ್ವಲ್ಪ ಬೈತಾನೆ ಅನಿಸ್ತದೆ, ಆಮೇಲೆ ಸ್ವಲ್ಪ ನಗ್ತಾನೆ, ನೋಡೋಣ. ಅವನಿಗೆ ಕಾಲ್ ಮಾಡ್ತೀನಿ. ಹಲೋ, ಏನ್ ಮಾಡ್ತಿದ್ಯಾ? ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದೆ. ಒಂದು ಹುಡುಗ ಬಂದ್ಬಿಟ್ಟು ನಂಗೆ ನೀನು ಅಂದರೆ ಇಷ್ಟ, ನಿನ್ನ ಅಷ್ಟು ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ, ಪ್ಲೀಸ್ ಅಕ್ಸೆಪ್ಟ್ ಮಾಡಿ ಅನ್ಕೊಂಡು ಕಾಲೇ ಮುಗಿತವನೆ. ಏನು ನೀವು ಬಿಡ್ತಾನೆ ಇಲ್ಲ ಕಣೋ. ಬಂದ್ಬಿಟ್ಟು ನಿನ್ನ ಅಷ್ಟು ದಿನದಿಂದ ನಾನು ಫಾಲೋ ಮಾಡ್ತಾ ಇದ್ದೆ, ನೀನು ನೋಡೋಕೆ ಚೆನ್ನಾಗಿದ್ಯಾ, ನಾನು ಅಕ್ಸೆಪ್ಟ್ ಮಾಡ್ಕೋ ಪ್ಲೀಸ್, ನನ್ನ ಪ್ರಪೋಸಲ್ ಅಕ್ಸೆಪ್ಟ್ ಮಾಡು ಅನ್ಕೊಂಡು ಕಾಲು ಹಿಡ್ಕೊತವನೆ. ಆಮೇಲೆ ಇಲ್ಲೇ ಅವನೇ ಕೊಡ್ತೀನಿ ನೋಡು, ಅದು ಏನಂತ ಕೇಳೋನ್ನ ಸುಮ್ಮನೆ. ಒಳ್ಳೆ ಥೂ. ಹಲೋ ಬ್ರೋ ನಾನು ಅವಾಗಿಂದ ಫಾಲೋ ಮಾಡ್ತಾ ಇದ್ದೆ. ಅವಾಗಿಂದ ಬ್ರೋ ನಾನು ಇವಾಗ 8 ಫಾಲೋ ಮಾಡ್ತಾ ಇದ್ದೆ. ಹಾಂ, 8 ಫಾಲೋ ಮಾಡ್ತಾ ಇದ್ದೆ. ಹೌದು ಬ್ರೋ ನೀವು ಹೇಳಿ ಬ್ರೋ ಒಂದು ಮಾತು, ಅವ್ರಿಗೆ ಒಪ್ಕೊಳ್ತಾರೆ. ಸರಿ ಆಯ್ತು ಕೊಡ್ಲಾ ಬ್ರೋ, ಹೇಳ್ತೀರಾ ಬ್ರೋ? ಹಲೋ, ಏನಂದ? ಅವ್ನು ಯಾರಂತಾನೆ ಗೊತ್ತಿಲ್ಲ. ಬಂದು ಹಿಂಗೆ ಕೇಳ್ತಾ ಇರೋದು ಅವನು, ಪ್ರಪೋಸಲ್ ಅಕ್ಸೆಪ್ಟ್ ಮಾಡು ಅಂತ. ಹಾಂ, ಏನ್ ಡವು ಗೊತ್ತಿಲ್ಲ ಸಚಿನ, ನಿಜ ಗೊತ್ತಿಲ್ಲ ಅವ್ನು ಯಾರಂತ. ಹಲೋ, ಸೀರಿಯಸ್ ಮೂಮೆಂಟಲ್ಲಿ ಇದ್ದಾಗ ನೀನೇ ನಗ್ತಿಯಲ್ಲ, ಹೇಳು. ಲೋ ನಿಜ ಡವ್ ಅಲ್ಲ, ಅವನಿಗೆ ಮಾತಾಡ್ತಾನೆ ಕೇಳು. ಹ್ಞೂ ಹಾಂ ಸರಿ. ಇಲ್ಲಿ ಲೋಕಲ ಅವ್ನ ಫ್ರೆಂಡ್ಸ್ ಕಳಿಸ್ತಾನೆ ಇವಾಗ. ಅಂತ ಫೋನ್ ಮಾಡಿ ಹೇಳು ಮಂಟೆ ಬಂದಿರ್ತಾರೆ, ಅದಕ್ಕೆ ಹಿಂಗೆ ಹೊಡಿತಾರೆ. ಇಲ್ಲ ಕುಶಾಲ, ನನಗೆ ಫೋನ್ ಮಾಡ್ತಾರೆ ನೆಕ್ಸ್ಟ್. ಹಲೋ, ದಿಸ್ ಇಸ್ ಕಾಲ್ಡ್ ಪ್ರ್ಯಾಂಕ್. ಎಕ್ಸ್ಕ್ಯೂಸ್ ಮೀ, ಏನು ಗೈಸ್ ಬೆಲೆನೇ ಇಲ್ವಲ್ರೋ. ನಾವೇನು ಚಿನ್ನ ಕೇಳಿದ್ವಾ ದುಡ್ಡು ಕೇಳಿದ್ವಾ? ಜಸ್ಟ್ ಒಂದೆರಡು ಮಾತಾಡ್ಸಕ್ಕೆ ಅಷ್ಟಕ್ಕೆ. ಸೊ ಗೈಸ್, ನಾನೇ ವಿನ್ ಆಗಿದ್ದಂಗೆ ಚಾಲೆಂಜ್ ಅಲ್ಲಿ. ಬೇಡ, ಇವ್ರು ಇಲ್ಲಾರ ಇನ್ನೊಬ್ರು ಬನ್ನಿ ಹೋಗೋದ. ಸೊ ಎಲ್ಲ ಚಾಲೆಂಜಸ್ ಇವತ್ತಿಗೆ ಕಂಪ್ಲೀಟ್ ಆಗೈತೆ. ಎಸ್, ಇಬ್ರು ಯಾವುದೇ ಚಾಲೆಂಜ್ ಮಾಡೋಕ್ಕಾಗಿಲ್ಲ ಅಂತ ಅಂದಿಲ್ಲ, ಬಟ್ ಅದು ಹುಡುಗಿರ ಹತ್ರ ಮಾತಾಡೋ ಸ್ವಲ್ಪ ಕಷ್ಟ ಅನಿಸ್ತು, ಬಟ್ ಸ್ಟಿಲ್ ಓಕೆ ಕಂಪ್ಲೀಟ್ ಆಗಿದ್ವಿ. ಸೊ ಗೈಸ್, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇದೇ ಥರ ಕ್ರೇಜಿ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ವಿಡಿಯೋ ನೋಡಿ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬಕ ರೈಸ್ ಮಾಡಿ.